ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಎಂಥದ್ದೇ ಕಷ್ಟ ಇರಲಿ, ರಾಯರನ್ನ ನಂಬಿ, ರಾಯರ ಪಾದಗಳೇ ಗಟ್ಟಿ ಅಂತ ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದೇ ಇಲ್ಲ ರಾಯರು. ನೀವು ಯಾವುದೇ ರೀತಿ ಒಂದು ಕಷ್ಟದಲ್ಲೇ ಇರ್ಬೋದು, ಯಾವುದೇ ರೀತಿ ಒಂದು ಸಂಕಟದಲ್ಲೇ ಇರ್ಬೋದು, ಒಂದ್ಸಲಿ ಆ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ರಾಯರಿದ್ದಾರೆ ಅಂತ ನೆನೆಸ್ಕೊಳ್ಳಿ ಸಾಕು. ಆಗ ನೋಡಿ ಅದಕ್ಕೆ ಯಾವ ರೀತಿ ನಿಮಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ ಅಂತ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವೋ, ಗುರು ರಾಯರ ವರ್ಧಂತಿಯನ್ನು ಸಹ ನಾವು ಅದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಬೇಕು. ಹಂಗಾಗಿ ವರ್ಧಂತಿ ಮಹೋತ್ಸವವನ್ನು ಹೇಗೆ ಆಚರಣೆ ಮಾಡಬೇಕು, ಎಷ್ಟು ದಿನ ಮಾಡ್ಬೋದು ರಾಯರ ಸೇವೆನ ಅಂತ ತಿಳಿಸ್ತಾ ಇದ್ದೀನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇದೇ ತಿಂಗಳು 24ನೇ ತಾರೀಕು ಮಂಗಳವಾರ. ಈ ಒಂದು ಅದ್ಭುತವಾದ ಮಹೋತ್ಸವವನ್ನು ಹೇಗೆ ಆಚರಿಸ್ಬೇಕು, ರಾಯರ ಸೇವೆನ ಹೇಗೆ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವರ್ಧಂತಿ ಅಂದರೆ ರಾಯರ ಜನ್ಮ ದಿನೋತ್ಸವ, ರಾಯರ ಒಂದು ಹುಟ್ಟಿದಂತಹ ದಿನ. ಆ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕು. ಗುರು ರಾಘವೇಂದ್ರ ಸ್ವಾಮಿಗಳು ಜನರ ಕಷ್ಟಗಳನ್ನು ಪರಿಹಾರ ಮಾಡೋ ಅಂಥವ್ರು. ಎಂಥದ್ದೇ ಕಠಿಣವಾದ ಕೆಲಸಗಳಿದ್ರೂ ಕೂಡ ಅದು ಹೂ ಎತ್ತೋ ರೀತಿಲಿ ಆಗುತ್ತೆ. ಇದು ಒಂದು ನನ್ನ ಅನುಭವದ ಮಾತು ಕೂಡ. ಇವತ್ತಿನ ದಿನ ನಾನು ರಾಯರ ವರ್ಧಂತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ತುಂಬ ವಿಶೇಷವಾದಂತಹ ದಿನ. ರಾಘವೇಂದ್ರ ಸ್ವಾಮಿಯವರ ಪಟ್ಟಾಭಿಷೇಕ ಆದಂತಹ ದಿನ ಇದು. ಅಂತಹ ವಿಶೇಷವಾದಂತಹ ಮಹೋತ್ಸವ ಅಂತಲೇ ಹೇಳ್ಬೋದು. ಈ ಒಂದು ಪಟ್ಟಾಭಿಷೇಕ ರಾಯರಿಗೆ 405ನೇ ಪಟ್ಟಾಭಿಷೇಕ. ಮತ್ತು ಈ ಸಲ ವರ್ಧಂತಿಯನ್ನು ಆಚರಣೆ ಮಾಡ್ತಾ ಇರೋದು 431ನೇ ವರ್ಧಂತಿ ಮಹೋತ್ಸವ. ಇನ್ನು ಮಂತ್ರಾಲಯದಲ್ಲಿ ವಿಶೇಷವಾಗಿ ರಾಯರಿಗೆ ಅಭಿಷೇಕಗಳು, ಅರ್ಚನೆಗಳು ನಡೀತಾ ಇರುತ್ತೆ. ತುಂಬ ಜನ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಗುರು ರಾಯರ ಸೇವೆಯನ್ನು ಸಹ ಮಾಡ್ತಾರೆ. ಆಗದೇ ಇರೋರು ನಿಮ್ಮ ಊರುಗಳಲ್ಲಿ, ಮಠಗಳಲ್ಲಿ, ರಾಯರ ಮಠಗಳಲ್ಲೂ ಸಹ ವರ್ಧಂತಿಯನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ನೀವು ಅಲ್ಲೂ ಹೋಗ್ಬಿಟ್ಟು ಸಹ ಸೇವೆನ ಮಾಡ್ಕೋಬಹುದು, ಅರ್ಚನೆಯನ್ನು ಮಾಡಿಸ್ಬೋದು. ಅಭಿಷೇಕಕ್ಕೆ ಬರೆಸ್ಬಿಟ್ಟು ನೀವು ಅಭಿಷೇಕ ಪ್ರಸಾದವನ್ನು ಸಹ ತಗೋಬೋದು. ಮತ್ತು ನಿಮ್ಮ ಕೈಲಾದಂತಹ ದಾನ ಧರ್ಮಗಳನ್ನು ಕೂಡ ಮಾಡ್ಬೋದು. ಇದಕ್ಕೂ ಮುಂಚೆ ಶ್ರೀ ಗುರುರಾಯರ ವರ್ಧಂತಿ ಮಹೋತ್ಸವ ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಇದೆ ಅಂತ ಹೇಳಿದೆ. ಅವತ್ತಿನ ದಿವಸ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಸಪ್ತಮಿ ಮೇಲೆ ಅಷ್ಟಮಿ ತಿಥಿ ಬಂದಿದೆ. ಅಂದರೆ 7 ಗಂಟೆ ತನಕ ಸಪ್ತಮಿ ತಿಥಿ ಇರುತ್ತೆ. ನಂತರದಲ್ಲಿ ಅಷ್ಟಮಿ ತಿಥಿ ಬಂದಿದೆ. ಮತ್ತು ಕೃತಿಕಾ ನಕ್ಷತ್ರ, ಐದ್ರ ಯೋಗ, ವೈದ್ಯುತಿ ಯೋಗ ಎರಡೂ ಸಹ ಬಂದಿದೆ. 7 ಗಂಟೆ ತನಕ ಐದ್ರ ಯೋಗ ಇರುತ್ತೆ, ಆಮೇಲೆ ವೈದ್ಯುತಿ ಯೋಗ ಇರುತ್ತೆ. ಇಷ್ಟು ದಿನ ಗುರು ರಾಯರ ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡ್ಬೋದು ಅಂತ ಅಂದರೆ 5 ದಿನ 7 ದಿನಗಳು ಕೂಡ ಮಾಡ್ಬೋದು. ಮತ್ತು ಇವಾಗ ಸಮಯ ಇರೋದು 5 ದಿನಗಳ ಕಾಲ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನಾಳೆ ಶುಕ್ರವಾರದಿಂದ ಶನಿವಾರ, ಮತ್ತು ಭಾನುವಾರ, ಸೋಮವಾರ, ಮಂಗಳವಾರ, ಹೀಗೆ 5 ದಿನಗಳು ರಾಯರ ವರ್ಧಂತಿನ ಆಚರಣೆಯನ್ನು ಮಾಡ್ಬೋದು. ಮತ್ತು 3 ದಿನಗಳು ಸಹ ಮಾಡ್ಬೋದು ರಾಯರ ವರ್ಧಂತಿಯ ಸೇವೆನ ಮಾಡ್ಬೋದು. ಮತ್ತು ಕೊನೆಯದಾಗಿ ಒಂದೇ ಒಂದು ದಿನನೂ ಸಹ ರಾಯರ ಸೇವೆನ ಮಾಡ್ಬೋದು. ನಿಮಗೆ ಎಷ್ಟು ದಿನ ಅನುಕೂಲ ಆಗುತ್ತೆ, ಕೊನೆಯ ಪಕ್ಷ ಒಂದು ದಿನ ಆದ್ರೂ ರಾಯರ ವರ್ಧಂತಿ ಮಹೋತ್ಸವವನ್ನು ಅವತ್ತಿನ ದಿನ ರಾಯರ ಸೇವೆನ ಮಾಡಿದ್ರು ಸಹ ರಾಯರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾರೆ, ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ದೇವಸ್ಥಾನಕ್ಕೆ ಅಥವಾ ಮಠಗಳಲ್ಲಿ ದಾನ ಧರ್ಮಗಳನ್ನು ಕೂಡ ನಿಮ್ಮ ಕೈಲಾದಷ್ಟು ನೀವು ಮಾಡ್ಬೋದು. ಅಂದರೆ ಅಕ್ಕಿ, ಬೇಳೆ, ಬೆಲ್ಲ, ದವಸ ಧಾನ್ಯಗಳನ್ನು ಕೊಟ್ಟರೆ ಅವರು ಅದನ್ನು ಅಡುಗೆಗೆ ಬಳಸ್ಬಿಟ್ಟು ಒಂದು 4 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಈ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ನಾವು ದಿನನಿತ್ಯ ಮನೆಯಲ್ಲಿ ನಾನಾ ವಿಧಿಗಳಲ್ಲಿ ತಂದ್ಕೊಂಡು ತಿಂತಾ ಇರ್ತೀವಿ. ಆದರೆ ಒಂದು 4 ಜನಕ್ಕೆ ಊಟಕ್ಕೆ ಎಲ್ಲಿ ಹಾಕ್ತಾ ಇರ್ತಾರೋ ಅಲ್ಲಿ ನಾವು ತೊಗೊಂಡು ಹೋಗಿ ಒಂದಿಷ್ಟು ಪದಾರ್ಥಗಳನ್ನು ಕೊಡೋದ್ರಿಂದ ನಮ್ಮ ಕೈಲಾದಂತಹ ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಇದರಿಂದ ಒಂದು 4 ಜನಕ್ಕೆ ಹೊಟ್ಟೆ ತುಂಬುತ್ತೆ. ಆ ಒಂದು ಪುಣ್ಯ ನಿಮಗೆ ಸೇರುತ್ತೆ. ಹಂಗಾಗಿ ನಿಮಗೆ ಕೈಲಿ ಎಷ್ಟಾಗುತ್ತೋ ಆದಷ್ಟು 2 kg ಅಥವಾ 1 kg ಎಷ್ಟಾಗುತ್ತೋ ಅಷ್ಟು ಅಕ್ಕಿ, ಬೇಳೆ, ಬೆಲ್ಲ ಇಷ್ಟು ಕೊಟ್ಟರು ಸಾಕು. ಎಲ್ಲ ಪದಾರ್ಥಗಳು ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಅಕ್ಕಿ, ಬೇಳೆ, ಬೆಲ್ಲ ಅಥವಾ ಸಕ್ಕರೆ ಕೂಡ ಕೊಡ್ಬೋದು.
ಎಣ್ಣೆ ಪ್ಯಾಕೆಟು, ತುಪ್ಪ, ನಿಮಗೆ ಏನು ಕೊಡಬೇಕು ಅನಿಸುತ್ತೋ ಅದನ್ನು ನೀವು ಕೊಡ್ಬೋದು. ನಿಮ್ಮ ಕೈಲಾದಷ್ಟು ನೀವು ಮಾಡ್ಬೋದು. ರಾಯರ ಮಠಗಳಿಗೆ ಕೊಟ್ಟರೆ ಅವರು ಅದನ್ನು ಅಡುಗೆಗೆ ಬಳಸಿಬಿಟ್ಟು ಒಂದು 4 ಜನಕ್ಕೆ ಪ್ರಸಾದವನ್ನು ಹಂಚ್ತಾರೆ. ಹೀಗೆ ನಿಮಗೆ ಕೈಲಾದಂತಹ ಸೇವೆನ ವರ್ಧಂತಿ ಮಹೋತ್ಸವ ದಿನ ಮಾಡ್ಬೋದು. ನೀವು ಮನೆಯಲ್ಲಿ ನೀವು ಪೂಜೆ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅವತ್ತಿನ ದಿನ ಯಾರು ಸೇವೆನ ಮಾಡ್ತಿರೋ, ಪೂಜೆನ ಮಾಡ್ತಿರೋ, ರಾಯರಿಗೆ ಬೆಳಗ್ಗೆ 7 ಗಂಟೆ ನಂತರ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ನೀವು ಆ ದಿನ ಅಷ್ಟಮಿ ಅಂತ ಹೇಳ್ಕೊಳ್ಳಿ. ಈ ರೀತಿ ನೀವು ಪಂಚಾಂಗ ಅಥವಾ ಕ್ಯಾಲೆಂಡರ್ನ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೋದು. ಇನ್ನು ನಾಳೆಯಿಂದ ಯಾರ್ಯಾರು ರಾಯರ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವರು ನಾಳೆ ಬೆಳಗ್ಗೆ ಮೊದಲು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು. ಶುಭ್ರವಾದಂತಹ ಒಗ್ದಿರುವಂಥ ವಸ್ತ್ರವನ್ನು ಉಟ್ಕೋಬೇಕು. ಸ್ತ್ರೀಯರಾದರೆ ಸೀರೆನೇ ಉಟ್ಕೊಳ್ಳಿ, ಪುರುಷರಾದರೆ ಪಂಚೆ ಆ ಥರದ್ದು ಶಲ್ಯ ಹಾಕ್ಕೊಂಡು ಪೂಜೆನ ಮಾಡಬೇಕು. ಶರ್ಟು ಅಥವಾ ಬನೀನ್ಗಳನ್ನ ಹಾಕೊಂಡ್ಬಿಟ್ಟು ಪೂಜೆ ಮಾಡಬಾರ್ದು. ಸ್ತ್ರೀಯರು ಅಷ್ಟೇ ನೈಟಿ ಡ್ರೆಸ್ಗಳನ್ನ ಹಾಕೊಂಡ್ಬಿಟ್ಟು ರಾಯರ ಸೇವೆನ ಮಾಡಬಾರ್ದು. ಲಕ್ಷಣವಾಗಿ ಸೀರೆನ ಉಟ್ಕೊಂಡು ಆಮೇಲೆ ತಲೆ ಬಿಟ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಆ ಥರ ಎಲ್ಲ ಮಾಡಬಾರ್ದು. ತಲೆನ ನೀಟಾಗಿ ಬಾಚ್ಕೊಂಡು ಪೂಜೆನ ಮಾಡಬೇಕು. ಎಲ್ಲಿ ನೀವು ರಾಯರ ಪೂಜೆನ ಮಾಡ್ತಿರೋ ಆ ಸ್ಥಳವನ್ನು ಶುದ್ಧ ಮಾಡಿಕೊಂಡು ದೇವರ ಕಟ್ಟೆ ಜಾಗದಲ್ಲೋ ಅಥವಾ ನಿಮಗೆ ಹಾಲ್ನಲ್ಲಿ ಜಾಗ ಇದೆ ಅಂತ ಅಂದರೆ ಹಾಲ್ನಲ್ಲಿ ಸಹ ನೀಟಾಗಿ ಒರೆಸ್ಬಿಟ್ಟು ಗೋಮೂತ್ರವನ್ನು ಹಾಕ್ಬಿಟ್ಟು ಸಾರಿಸ್ಬಿಟ್ಟು ರಂಗೋಲಿನ ಹಾಕ್ಕೊಂಡು ಒಂದು ಮಣೆನ ಇಟ್ಕೊಂಡು ಒಂದು ಫೋಟೋನ ಇಟ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ವಿಗ್ರಹ ಮೂರ್ತಿ ಇದೆ ಅಂತ ಅಂದರೆ ಅದನ್ನು ಕೂಡ ನೀವು ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಅಥವಾ ತುಳಸಿ ಪಾಟ್ ಇತ್ತು ಅಂತ ಅಂದರೆ ಅದೇ ಇಟ್ಕೊಳ್ಳಿ. ಅದಕ್ಕೇ ಫೋಟೋ ಇತ್ತು ಅಂತ ಅಂದರೆ ಇಟ್ಬಿಟ್ಟು ಇದನ್ನು ಹಾಲ್ನಲ್ಲಿ, ನಿಮ್ಮ ಮನೆಯ ಹಾಲ್ನಲ್ಲಿ ಮಧ್ಯದ ಜಾಗದಲ್ಲಿ ಮಾಡ್ಕೊಳ್ಳಿ. ಪ್ರದಕ್ಷಿಣೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಅಥವಾ ಗೋಡೆಗೆ ಸಿಕ್ಸಿರ್ತೀರಾ ಅಂತ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಮನೆಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಸ್ಥಳವನ್ನು ನೋಡಿಕೊಂಡು ಎಲ್ಲಿ ಮಾಡ್ತಿರೋ ಅಂತ ಅಲ್ಲಿ ನೀವು ಪೂಜೆನ ಶುರು ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಬೆಡ್ರೂಮ್ನಲ್ಲೆಲ್ಲ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ದೇವ್ರ ಮನೆ ಅಥವಾ ಹಾಲ್ ಈ ಥರದ್ದು ಯಾವುದಾದ್ರೂ ಸರಿ, ಅಥವಾ ಹೊರಗಡೆ ಹೊರಂಡ ಇದೆ ಅಂತ ಅಂದರೆ ಅಲ್ಲೇ ತುಳಸಿ ಕಟ್ಟೆನ ಇಟ್ಬಿಟ್ಟು ಅಲ್ಲಿ ಮಾಡ್ಕೋಬೋದು ಪೂಜೆನ. ಈ ರೀತಿ ಫೋಟೋ ಇಟ್ಕೊಂಡು 2 ದೀಪಗಳನ್ನು ಹಚ್ಚಿಟ್ಕೊಳ್ಳಿ. ಫೋಟೋ ಒರೆಸ್ಕೊಂಡು ಗಂಧವನ್ನು ಹಚ್ಚಬೇಕು. ರಾಯರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಯದಿಗಳು ಸನ್ಯಾಸಿಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಹಂಗಾಗಿ ಗಂಧ ಇದ್ದರೆ ಗಂಧವನ್ನು ಹಚ್ಚಿ, ಇಲ್ಲ ಅಂದರೆ ಪರವಾಗಿಲ್ಲ. ಫೋಟೋ ಒರೆಸ್ಕೊಳ್ಳಿ ಸಾಕು. ನಂತರ ದೀಪ ಹಚ್ಚಿಟ್ಕೊಳ್ಳಿ. ದೀಪ ಹಚ್ಚಿಟ್ಬಿಟ್ಟು ರಾಯರ ಮುಂದೆ ಕೂತ್ಕೊಂಡು ಮೊದಲು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ನೀವು ನಾಳೆ ಮಾಡ್ತೀರಾ ಅಂದರೆ ನಾಳೆ ದಿವಸ ತದಿಗೆ ಇದೆ, ಉತ್ತರ ಭಾದ್ರ ನಕ್ಷತ್ರ ಇದೆ, ಸಾಧ್ಯ ಯೋಗ ಗರಜಕರ್ಣ ನೋಡ್ಕೊಳ್ಳಿ. ಕ್ಯಾಲೆಂಡರ್ನಲ್ಲಿ ಇರುತ್ತೆ, ನೋಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಗುರು ರಾಯರ ವರ್ಧಂತಿ ಪ್ರಯುಕ್ತ ನಾನು ಈ ರೀತಿಯಾಗಿ ಸೇವೆನ ಮಾಡ್ತಾ ಇದ್ದೀನಿ ರಾಯರಿಗೆ. ಗುರು ರಾಯರು ನನಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿಕೊಂಡು ನಿಮ್ಮ ಕಷ್ಟಗಳು ಏನೇನಿದೆಯೋ ಅಥವಾ ಏನಾದರೂ ಕಾರ್ಯ ಆಗಬೇಕು ಅಂತ ಇದ್ದರೆ ಅದನ್ನು ರಾಯರ ಮುಂದೆ ಹೇಳಿಕೊಂಡು ಅಕ್ಷತೆಯನ್ನು ರಾಯರ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ನಂತರ ನೀವು ಪೂಜೆನ ಮಾಡ್ಕೊಳ್ಳಿ. ಇನ್ನು ಸ್ತ್ರೀಯರು ತುಳಸಿಯನ್ನು ಹಾಕಬಾರ್ದು, ಹೂವನ್ನು ಹಾಕ್ಬೋದು. ಪರಿಮಳ ಭರಿತವಾದಂತಹ ಹೂಗಳನ್ನು ಏರಿಸ್ಬಿಟ್ಟು ಮತ್ತೆ ಹೂನ ಏರಿಸ್ಬಿಟ್ಟು ಅಷ್ಟೋತ್ತರವನ್ನು ಹೇಳ್ಕೊಂಡು ರಾಯರ ಅಷ್ಟೋತ್ತರವನ್ನು ಪೂಜೆಯನ್ನು ಮಾಡ್ಕೊಳ್ಳಿ. 2 ತುಪ್ಪದ ದೀಪವನ್ನು ಹಚ್ಚಿಡಿ, ಧೂಪವನ್ನು ಮಾಡ್ಕೊಳ್ಳಿ. ಪುರುಷರಾದರೆ ತುಳಸಿಯನ್ನು ಹಾಕ್ಬೋದು. ನಾಳೆಯಿಂದ ಸೇವೆನ ಮಾಡ್ತೀರಾ ಅಂತ ಅಂದರೆ ನಾಳೆ ಶುಕ್ರವಾರ ಆಗಿದೆ, ತುಳಸಿಯನ್ನು ಕೀಳಬಾರ್ದು. ಪುರುಷರು ಶುಕ್ರವಾರ ಮಂಗಳವಾರ ನೋಡಿಕೊಂಡು ತುಳಸಿನ ತೆಗೆದು ಇಟ್ಕೊಂಡಿರಬೇಕು. ಮುಂಚೆನೇ ತೆಗೆದಿಟ್ಕೊಂಡು ಪೂಜೆನ ಮಾಡ್ಕೋಬೋದು. ಹಿಂದಿನ ದಿವಸ ಊಟ ಮಾಡಿದ ಮೇಲೆ ತುಳಸಿನ ಕೀಳಬಾರ್ದು. ಆಮೇಲೆ ರಾಯರಿಗೆ ಅಷ್ಟೋತ್ತರವನ್ನು ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ಳಿ. ಕೊನೆಯದಾಗಿ ನೈವೇದ್ಯವನ್ನು ಮಾಡ್ಕೊಳ್ಳಿ. ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡ್ಕೊಳ್ಳಿ. ಅಥವಾ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ದ್ರಾಕ್ಷಿ ಇದನ್ನು ಮಾಡ್ಬೋದು. ಕೆಂಪು ಕಲ್ಸಕ್ಕರೆಯನ್ನು ಕೂಡ ರಾಯರಿಗೆ ನೈವೇದ್ಯವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ರಾಯರಿಗೆ ನೈವೇದ್ಯವನ್ನು ಮಾಡಿ ಕೊನೆಗೆ ಆರತಿ ಮಂಗಳಾರತಿಯನ್ನು ಮಾಡ್ಕೋಬೋದು. ಕೈಯಲ್ಲಿ ಆದಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನೀವು ನಂತರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲೂ ಸಹ ನಮಸ್ಕಾರವನ್ನು ಹಾಕ್ಬೋದು. 3 ದಿನ 5 ದಿನ ಮಾಡ್ತೀವಿ ಅಂದರೂ ಕೂಡ ಇದೇ ಪ್ರಕಾರನೇ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ನಿಮ್ಗೇನು ಕೆಲಸ ಆಗಬೇಕು ಅದನ್ನು ರಾಯರಿಗೆ ಹೇಳ್ಕೊಂಡು, ಅಥವಾ ಸುಮ್ಮನೆ ನಾನು ಮನಸ್ಸಿನ ನೆಮ್ಮದಿಗೋಸ್ಕರ ರಾಯರ ಅನುಗ್ರಹಕ್ಕೋಸ್ಕರ ಸೇವೆನ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಸಹ ಹೇಳ್ಕೊಂಡು ಗುರು ರಾಯರ ವರ್ಧಂತಿ ಪ್ರಯುಕ್ತ ಈ ರೀತಿಯ
ರೀತಿಯಾಗಿ ರಾಯರ ಸೇವೆನ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಭಕ್ತಿಯಿಂದ ಬೇಡ್ಕೊಂಡು ರಾಯರಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕಷ್ಟಗಳು ಸಹ ಪರಿಹಾರ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ರಾಯರ ಅನುಗ್ರಹ ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಅವತ್ತಿನ ದಿವಸ ಮಾಡೋರು ಸಹ ಹೇಳಿದ್ನಲ್ಲ, ನಕ್ಷತ್ರ ಎಲ್ಲ ನೋಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಸೇವೆನ ಮಾಡ್ಕೋಬೋದು. ನಂತರ ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕಕ್ಕೆ ಬರೆಸಿ ಬರ್ಬೋದು. ನಂತರ ಅರ್ಚನೆಯನ್ನು ಮಾಡಿಸ್ಬೋದು, ನಮಸ್ಕಾರಗಳನ್ನು ಹಾಕೊಂಡು ರಾಯರಿಗೆ ಸೇವೆನ ಮಾಡ್ಕೋಬೋದು, ದಾನ ಧರ್ಮಗಳನ್ನು ಮಾಡ್ಬೋದು. ಈ ರೀತಿಯಾಗಿ ರಾಯರ ಒಂದು ಅನುಗ್ರಹಕ್ಕಾಗಿ ರಾಯರ ವರ್ಧಂತಿಯ ಪ್ರಯುಕ್ತ ಗುರು ರಾಯರ ಸೇವೆನ ನಿಮಗೆ ತಿಳಿಸಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಗುರು ರಾಯರ ಸ್ತೋತ್ರವನ್ನು ತಿಳಿಸ್ತೀನಿ. ಆ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ರಾಯರ ಮುಂದೆ ಕೂತ್ಕೊಂಡು ಆ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ನಾವು ಪೂಜೆ ಎಷ್ಟು ಮಾಡ್ತೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದೇ ಮುಖ್ಯ. ಭಕ್ತಿ ತುಂಬಾ ಮುಖ್ಯ. ಇನ್ನು ಸೇವೆಯನ್ನು ಮಾಡೋರು ಒಪ್ಪತ್ತು ಊಟವನ್ನು ಮಾಡಿದ್ರೆ ಒಳ್ಳೆಯದು. ಬೆಳಗ್ಗೆ ಸೇವೆ ಎಲ್ಲ ಮುಗಿಸ್ಕೊಂಡು ಊಟವನ್ನು ಮಾಡಿ, ಮತ್ತು ರಾತ್ರಿ ಊಟ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಫಲಹಾರವನ್ನು ತಗೊಳ್ಳಿ, ಅವಲಕ್ಕಿ ಈ ಥರ ತೊಗೊಂಡು ಇರ್ಬೋದು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದನ್ನು ನೀವು ಸೇವನೆ ಮಾಡಬಾರ್ದು. ಹೊರಗಡೆ ಎಲ್ಲ ತಿನ್ನೋದು ಈ ಥರ ಎಲ್ಲ ಮಾಡಬಾರ್ದು. ಆದಷ್ಟು ನೀವು ಶುದ್ಧಿಯಿಂದ ರಾಯರ ಸೇವೆನ ಮಾಡಿದ್ರೆ ಖಂಡಿತವಾಗ್ಲೂ ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಗುರು ರಾಯರ ವರ್ಧಂತಿ ಪ್ರಯುಕ್ತ ಪುಟ್ಟದಾದಂತಹ ಸೇವೆನ ಹೇಳ್ಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಗುರುವಾರದ ಸೇವೆನ ತಿಳಿಸ್ಕೊಡಿ ಅಂತ. ಇದೇ ಪ್ರಕಾರವಾಗಿ ಮಾಡ್ಕೊಳ್ಳಿ. 9 ಗುರುವಾರ ಮಾಡಿಕೊಂಡು ಕೂಡ ಒಳ್ಳೆಯದು. ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರತಿ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಶುದ್ಧತೆಯಿಂದ ಒಂದು ಫೋಟೋನ ಇಟ್ಕೊಂಡು ರಾಯರಿಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ವಾರ ನಾನು ಸೇವೆನ ಮಾಡ್ತೀನಿ, ನನಗೆ ಅನುಗ್ರಹ ಮಾಡಿಕೊಡಿ ಗುರುಗಳೇ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋದು, ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನವನ್ನು ಮಾಡೋದು, ಮತ್ತು ಒಪ್ಪತ್ತು ಊಟ ಮಾಡೋದು. ಅವತ್ತಿನ ದಿವಸ ಗುರುವಾರ ದಿವಸ ಬೆಳಗ್ಗೆ ಒಂದೇ ಊಟ, ರಾತ್ರಿ ಏನಾದರೂ ಅವಲಕ್ಕಿ ಹಣ್ಣು ಹಾಲು ತಿನ್ಕೋಬೋದು. ಅವಲಕ್ಕಿ ಮೊಸರು ಈ ಥರ ಕಲಿಸ್ಕೊಂಡು ತಿನ್ಕೋಬೋದು. ಈ ಥರ ಗುರುವಾರದ ಸೇವೆನ ನೀವು ಮಾಡ್ಕೋಬೋದು. ಇದಿಷ್ಟು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಮಹೋತ್ಸವವನ್ನು ಯಾವ ರೀತಿ ಆಚರಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಸ್ತೋತ್ರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.